ಕೊಪ್ಪಳದಲ್ಲಿ ಒಂದೇ ಮನೆಯಲ್ಲಿ 3 ಜನ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ತಾಯಿ, ಮಗಳು ಹಾಗೆ ಮೊಮ್ಮಗನ ಮೃತದೇಹ ಮನೆಯಲ್ಲಿ ಪತ್ತೆಯಾಗಿದೆ. ರಾಜೇಶ್ವರಿ, ವಸಂತ, ಸಾಯಿ ಧರ್ಮ ತೇಜ್ ಹೀಗೆ ನಿಗೂಢವಾಗಿ ಸಾವನ್ನಪ್ಪಿದವರು. ಕೊಪ್ಪಳದ ಹೊಸಲಿಂಗಾಪುರದಲ್ಲಾಗಿರುವಂತಹ ಘಟನೆ ಇದು. ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ. ಸಾವಿಗೆ ನಿಖರ ಕಾರಣ ಏನು ಅನ್ನುವುದನ್ನ ಹುಡುಕುವಂತಹ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಆಶ್ರಯ ಕಾಲೋನಿಯ 3ನೇ ವಾರ್ಡ್ನಲ್ಲಿ ಈ ಕುಟುಂಬ ವಾಸ ಇತ್ತು. ನಿಗೂಢ ಸಾವಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ನಮ್ಮ ತಂಗಿ ಚಿಕ್ಕಮ್ಮನ ಮಗಳು, ನಮ್ಮ ತಂಗಿ ಮಗ 3 ಜನ ತೀರ್ಕೊಂಡಿದ್ದಾರೆ. ಬೆಳಗ್ಗೆನೇ ಬಂದು ನೋಡಿದ್ವಿ. ಬೆಳಗ್ಗೆ ಬಂದು ನೋಡಿದಾಗ 3 ಜನ ಡೆತ್ ಆಗಿದೆ. ಅಷ್ಟೊತ್ತಿಗೆ ಇಲ್ಲೆಲ್ಲ ಜನ ಸೇರಿದ್ರು. ಬಟ್ ಇದು ಸಾವು ನೋಡಿದ್ರೆ ಯಾಕೋ ಸಂಶಯಾಸ್ಪದ ಅಂತ ಅನಿಸ್ತಾ ಇದೆ. ಇದ್ರ ಮೇಲೆ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಜೋರಾಗಿ ತನಿಖೆ ಆಗೋವರೆಗೂ ನಾವು ಬಿಡೋದಿಲ್ಲ. ಇನ್ನೂ ಎಲ್ಲ ಸಂಶಯ ಇದೆ ಸರ್. ಎಲ್ಲ ಅನುಮಾನವಾದ ಸಾವು ಇದೆ. ಇದು ಏನಾಗಿದೆ ಅಂತ ಇನ್ನೂ ನಮಗೂ ತಿಳಿತಾ ಇಲ್ಲ. ಮುಂದೆ ನೋಡೋಣ, ತನಿಖೆ ಆಗಲಿ. ನಿಮ್ಗೆ ಎಷ್ಟು ಗಂಟೆ ಗೊತ್ತಾಯಿತು? ನನಗೆ ಬೆಳಗ್ಗೆ 8:30 ಸುಮಾರು ಬಂದಿದ್ದೀನಿ. ಅನಂತಪುರಿಂದ ನನ್ನ ತಂಗಿ ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ಅಣ್ಣ ಫೋನ್ ಎತ್ತುತ್ತಾ ಇಲ್ಲ, ಸ್ವಲ್ಪ ಮನೆ ಹತ್ರ ಹೋಗಂತ ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕೊಪ್ಪಳ ಪ್ರತಿನಿಧಿ ರಾಜು ನೀಡ್ತಾ ಹೋಗ್ತಾರೆ. ರಾಜು, ಸಾವು ಸಂಭವಿಸಿದ ಹೇಗೆ, ಜೊತೆಗೆ ಹೀಗೆ ಸಾವನ್ನಪ್ಪಿದವರ ಹಿನ್ನೆಲೆ ಏನು, ಅಕ್ಕಪಕ್ಕದ ಜನ ಸಂಬಂಧಿಕರು ಏನ್ ಹೇಳ್ತಿದ್ದಾರೆ ರಾಜು? ವಿದ್ಯಾಶ್ರೀ, ನಿಜಕ್ಕೂ ಏನಂದ್ರೆ ಕೊಪ್ಪಳ ತಾಲೂಕಿನ ಏನು ಒಂದು ಹೊಸಲಿಂಗಾಪುರ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಏನು ಆಶ್ರಯ ಕಾಲೋನಿ ಇದೆ. ಆಶ್ರಯ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ 3 ಜನ ಸಾವನ್ನಪ್ಪಿರುವ ಘಟನೆ ನಡೆದಿರುವಂಥದ್ದು. ಇನ್ನು ಸಾವನ್ನಪ್ಪಿದವರಲ್ಲಿ ರಾಜೇಶ್ವರಿ, ವಸಂತ ಮತ್ತು ಏನು ಸಾಯಿ ಧರ್ಮ ತೇಜ ಎನ್ನುವರು ಮೃತಪಟ್ಟಿದ್ದು. ಸೊ ಈ ಕುಟುಂಬದಲ್ಲಿ ಈ ಒಂದು ಸಾವಿನ ಕಾರಣ ಏನಂತಂದ್ರೆ, ವಸಂತ ಏನಿರ್ತಾಳೆ, ಈಕೆ ಮೊದಲು ಹುಲಿಗೆಯಲ್ಲಿ ಒಬ್ಬನನ್ನು ಪ್ರೀತಿಸಿರ್ತಾಳೆ. ಸೊ ಕುಟುಂಬಸ್ಥರಿಗೆ ಗೊತ್ತಾಗಿ ಆ ವಸಂತಳನ್ನು ಮತ್ತೇನು ನಂದ್ಯಾಲ ಇದೆ ಆಂಧ್ರದಲ್ಲಿ, ನಂದ್ಯಾಲದ ಒಬ್ಬರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಸೊ ಅಲ್ಲಿ ಗಂಡನ ಜೊತೆಗೆ ಕಲಹ ಮಾಡಿಕೊಂಡಂತಹ ವಸಂತ ಏನಂತಂದ್ರೆ ಆತನನ್ನು ಬಿಟ್ಟು ತಿರ್ಗಾ ಏನು ತಾಯಿ ಬಳಿ ಬಂದಿರ್ತಾಳೆ. ನಂತರ ಏನು ಗೊಂಬೆ ಫ್ಯಾಕ್ಟ್ರಿ ಒಂದರಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಆರಿಫ್ ಎನ್ನುವ ವ್ಯಕ್ತಿ ಜೊತೆಗೆ, ಯುವಕನ ಜೊತೆಗೆ ಸಂಬಂಧ ಬೆಳೆಯುತ್ತೆ. ಸೊ ಹಾಗಾಗಿ ಆತನನ್ನು 2ನೇ ಮದುವೆಯಾಗಿ ತಾಯಿ ಜೊತೆಗೆ ಕಳೆದ 3-4 ತಿಂಗಳಿಂದ ಏನು ಹೊಸಲಿಂಗಾಪುರ ಗ್ರಾಮ ಇದೆ ಅಲ್ಲಿ ವಾಸವಾಗಿರ್ತಾಳೆ. ಸೊ ಈ ಸಂದರ್ಭದಲ್ಲಿ ಏನಂತಂದ್ರೆ ವಸಂತ ಜೀವನ ನಡೆಸುವುದಕ್ಕಾಗಿ ಏನೋ ಚಿನ್ನದ ಸಾಲ ಮತ್ತು ಇನ್ನಷ್ಟು ಸಾಲ ಕೂಡ ಅಲ್ಲಲ್ಲಿ ಮಾಡಿರ್ತಾರೆ. ಸೊ ಇದೊಂದು ಕೂಡ ಏನಂತಂದ್ರೆ ಬ್ಯಾಂಕ್ನಿಂದ ನೋಟಿಸ್ ಬಂದಿರುತ್ತೆ. ಸೊ ಇದು ಕೂಡ ಕುಟುಂಬದಲ್ಲಿ ಒಂದು ರೀತಿ ಕಲಹವನ್ನು ಉಂಟು ಮಾಡಿರ್ತದೆ. ಅದೇ ರೀತಿ ಏನು ಆರಿಫನನ್ನು 2ನೇ ಮದುವೆ ಆಗಿರುವಂಥ ವಸಂತಳ ಕುಟುಂಬ ಏನಿರುತ್ತೆ, ಅವರ ಚಿಕ್ಕಪ್ಪ ಆಗಿರ್ಬೋದು, ಅವರ ಅಂದರೆ ಸಂಬಂಧಿಕರಾಗಿರ್ಬೋದು, ಮಾಮ ಆಗಿರ್ಬೋದು, ದೊಡ್ಡಪ್ಪ, ಇನ್ನಿತರರು ಎಲ್ಲರೂ ಕೂಡ ಕುಟುಂಬದಿಂದ ದೂರ ಆಗಿರ್ತಾರೆ. ಸೊ ಹಾಗಾಗಿ ಏನಂತಂದ್ರೆ ಈ ಸಾಲದ ವಿಚಾರವಾಗಿ ಸುಸೈಡ್ ಮಾಡಿಕೊಂಡಿರ್ಬೋದು ಅಂತ ಹೇಳಿ ಪೊಲೀಸರು ಒಂದು ಕಡೆ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಏನಂತಂದ್ರೆ ಏನು 2ನೇ ಮದುವೆ ಆಗಿದ್ಲು, ಆ ಒಂದು ಕಾರಣಕ್ಕೆ ಏನಂದ್ರೆ ಒಂದು ಡಿಪ್ರೆಸ್ ಅಲ್ಲಿ ಕೂಡ ವಸಂತಳ ಇದ್ಲು, ಆ ಒಂದು ಕಾರಣಕ್ಕೂ ಕೂಡ ಸುಸೈಡ್ ಮಾಡಿಕೊಂಡಿರ್ಬೋದು ಅನ್ನೋದು ಕೂಡ. ರೈಟ್, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.